ಧನ್ಯವಾದಗಳನ್ನ ತಿಳಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗ್ಲಿ. ನಿಮ್ಮ ಜವಾಬ್ದಾರಿಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ ಈ ಒಂದು ಪ್ರಶಸ್ತಿ. ಕರ್ನಾಟಕ ಮೀಡಿಯಾ ಜರ್ನಲಿಸ್ಟ್ ಯೂನಿಯನ್ 5ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈಗ ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಪತ್ರಕರ್ತರು ಮಹಿಳೆಯರಿಗೆ ಸನ್ಮಾನ ಮಾಡೋದು ಬಹುಶಃ ಅಪರೂಪ. ಸ್ವಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೆ ಕರೆದಿರೋದು ತುಂಬಾ ಸಂತೋಷವಾಗಿದೆ. ಅಂದ್ರೆ ನಮ್ಗೆ ಪ್ರೊಟೆಕ್ಷನ್ ಒಂದು ಇರ್ತದೆ, ಬಿಕಾಸ್ ಯಾರ ಗವರ್ಮೆಂಟ್ ಆಫೀಸರ್ ಒಂದು ವೆಹಿಕಲ್ ಅದು. ಬಟ್ ಏನಂದ್ರೆ ಹೆಣ್ಣನದ್ದು ಫೀಲಿಂಗ್ ನಮ್ಮಲ್ಲಿ ಇದ್ರೆ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಎರಡನೇದೇನಂದ್ರೆ ನಾವು ಕೆಲಸ ಮಾಡೋದು ಯಾರ ಜೊತೆಗೆ? ಪುರುಷರು, ಸ್ಟಾಫು ಪುರುಷರು, ಮೇಲೆ ಎಲ್ಲ ಅಧಿಕಾರಿ ಪುರುಷರು, ಪೊಲಿಟಿಷಿಯನ್ಸು ಪುರುಷರು, ಪಬ್ಲಿಕ್ ಪುರುಷರು, ಮೀಡಿಯಾ ಅವರು ಪುರುಷರು. ಮತ್ತೆ ಯು ಹ್ಯಾವ್ ಟು ವರ್ಕ್ ವಿತ್ ಮೆನ್. ಆವಾಗಲೂ ನಾವು ಹೆಣ್ಣು ಅಂತ ಒಂದು ಫೀಲಿಂಗ್ ಮೈಂಡಲ್ಲಿ ಇಟ್ಕೊಂಡಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪರ್ಸನ್ ಟು ಪರ್ಸನ್ ಅಷ್ಟೇ, ನೀವು ಪರ್ಸನ್ ನಾನು ಪರ್ಸನ್ ಅಷ್ಟೇ. ಹೆಣ್ಣು ಗಂಡರದು ಒಂದು ಫೀಲಿಂಗ್ ನಮ್ಮಲ್ಲಿ ಇರಬಾರ್ದು. ದಟ್ ಈಸ್ ಒನ್ ಥಿಂಗ್ ಐ ಫೀಲ್ ಟು ಡೂ. ಹೋದ ನಂತರ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ರು. ಆವಾಗಲೂ ಬೀದರಲ್ಲಿ ಒಂದು ಸಮಸ್ಯೆ ಇತ್ತು, ಅಲ್ಲಿ ಆಡಳಿತ ಸಮಸ್ಯೆ ಇತ್ತು. ಯಾಕಂದರೆ ಆ ಕಡೆ ಹೆಚ್ಚು ಜನರು KS ಆಫೀಸರ್ಸ್ಗೆ ಹಾಕ್ತಾ ಇದ್ರು. CM ಅವರು ಡೆಪ್ಟಿ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿಗೆ ಒಬ್ಬ ಬೇರೆ ಅಧಿಕಾರಿ IAS ಅಧಿಕಾರಿಗೆ ಹಾಕಿ, ಆಮೇಲೆ ಹೊರಗಡೆನಿಂದ ಇರೋ ಅಧಿಕಾರಿಗೆ ಹಾಕಿ, ಯಾಕಂದರೆ ಅಲ್ಲಿ ತುಂಬ ಸಮಸ್ಯೆ ಇದೆ, ಇಂಪಾರ್ಷಲ್ ಆಗಿ ಕೆಲಸ ಮಾಡೋ ಒಂದು ಆಫೀಸರ್ಗೆ ಹಾಕಿ ಅಂತ ಹೇಳಿದಾಗ ನನಗೆ ಬೀದರ್ಗೆ ಪ್ರಥಮ ಸಲ ಒಂದು ಹೆಣ್ಣು SN ಕಮಿಷನರ್ ಆಗಿ ನಾನು ಬೀದರ್ಗೆ ಹೋಗಿದ್ದೆ. ಆವಾಗಲೂ ಬೀದರಲ್ಲಿ ಅವರು ಒಂದು ಹೆಣ್ಣು ಆಫೀಸರ್ಗೆ ನೋಡಿಲ್ಲ, ಕ್ಲರ್ಕ್ಸ್ಗೆ ನೋಡಿಲ್ಲ. ಸೊ ಎಲ್ಲರೂ ನೋಟಿಗೆ ಬಂದರು, ಯಾರು ಈ AC ಅಂತ. ನಾನು ಚಿಕ್ಕ ಹುಡುಗಿಯಾಗಿದ್ದೆ ಆವಾಗಲೂ, 22-23 ವರ್ಷ ಇತ್ತು. ನಮ್ಮ ತಾಯಿಗೆ ನೋಡಿ ತಾಯಿಗೆ AC ಅಂತ ತಿಳ್ಕೊಂಡ್ರು. ಸೊ ತಾಯಿ ಹತ್ತಿರ ಹೋಗಿ ಎಲ್ಲ ಸಮಸ್ಯೆಗಳು ಹೇಳ್ತಾ ಇದ್ರು. ನಮ್ಮ ತಾಯಿ ಹೇಳಿದ್ರೆ, ನಮ್ಮ ತಾಯಿ ಕನ್ನಡಿಗರು ಅದಕ್ಕೆ ಕನ್ನಡ ಗೊತ್ತಿತ್ತು, ಇದು ನಾನಲ್ಲ ಅವರು AC ಅಂತ. ಸೊ ಆಫೀಸ್ ಹೋದಾಗ ಅಂದರೆ ನಾನು ಜಸ್ಟ್ ಶೇರಿಂಗ್, ಮಹಿಳೆಯರು ಹೋದರೆ ಸ್ಟಾಫ್ಗೆ ಫಸ್ಟ್ ಟೈಮ್ ಒಂದು ಲೇಡಿ ಅಸಿಸ್ಟೆಂಟ್ ಕಮಿಷನರ್ ನೋಡಿ ಯಾವ ರೀತಿ ಅವ್ರಿಗೆ ಅಡ್ರೆಸ್ ಮಾಡಬೇಕು, ಸರ್ ಅಂತ ಹೇಳೋ ಅಭ್ಯಾಸ ಆಯಿತು. ಮೇಡಮ್ ಅವ್ರ ಬಾಯಿನಿಂದ ಬರೋದಿಲ್ಲ. ಆಕ್ಸಿಲರೇಟ್ ಪ್ರೋಗ್ರೆಸ್. ಡಿಸ್ಕಂಫರ್ಟ್ ಇತ್ತು ಸ್ಟಾಫಲ್ಲಿ, ಸ್ಪೆಷಲಿ ನನ್ನ PA ಬಿಕಾಸ್ PA ಟೂರ್ ಪ್ರೋಗ್ರಾಮು, ಫೋನ್ ಕನೆಕ್ಷನ್ ಅದೆಲ್ಲ ಕೊಡೋದು PM ಮಾಡ್ತಾರೆ ಅವರು. ಹಿ ವಾಸ್ ವೆರಿ ಅನ್ಕಂಫರ್ಟೇಬಲ್. ಲಾಸ್ಟಲ್ಲಿ ಬಿಕಾಸ್ ಇಟ್ ಈಸ್ ಅ ಮುಸ್ಲಿಂ ಬೆಡ್, ದೇ ಸ್ಟಾರ್ಟೆಡ್ ಕಾಲಿಂಗ್ ಮಿ AC ಸಾಬ್. ಸೊ AC ಸಾಬ್ ಅಂದರೆ ಇಟ್ ಇಸ್ ಮೇಡಮ್ ಅಂತ ಹೇಳೋದು ಅವಶ್ಯಕತೆ ಇಲ್ಲ, ಸಾಬ್ ಅಂತ ಹೇಳಿದರೆ ಒಂದು ರೆಸ್ಪೆಕ್ಟು. ಸೊ ದೇ ಸ್ಟಾರ್ಟೆಡ್ ಕಾಲಿಂಗ್ ಮಿ AC ಸಾಬ್. ಸೊ ಆ AC ಸಾಬ್ ಆಗಿ ಅಲ್ಲಿ ಹೋದ ನಂತರ ತುಂಬ ಅಂದರೆ ಜನರು ಒಂದೂವರೆ ವರ್ಷದಲ್ಲಿ ಜನರದ್ದು ಎಷ್ಟು ಪ್ರೀತಿ ನನ್ನ ಮೇಲೆ ಇತ್ತಂದರೆ, ನಾನು ಟ್ರಾನ್ಸ್ಫರ್ ಆಗಿ ಹೋದಾಗ ಎಲ್ಲರೂ ಬಾರ್ಡರ್ ತನಕ ಬಂದರು. ಕರ್ನಾಟಕ ಬಾರ್ಡರ್ ತನಕ ಬಿಡಲಿಕ್ಕೆ ತುಂಬ ಜನರು ಬಂದರು. ಎಲ್ಲರಿಗೆ ಕೊಟ್ಟರೆ ಪ್ರಗತಿ ಬೇಗ ಆಗ್ತದೆ ಅಂತ ಈ ಸಲ ನಮ್ಮ ವುಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ UN ಕೊಟ್ಟಿರೋದು ಸ್ಲೋಗನ್. ಸೊ ಈ ಸ್ಲೋಗನ್ ಪ್ರಕಾರ ಪ್ರತಿಯೊಬ್ಬರು ಸರ್ಕಾರ ಪ್ರತಿಯೊಬ್ಬರು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರೋಗ್ರೆಸ್. ಬಟ್ ನಾನು ಹೇಳೋದೇನೆಂದರೆ, ವಿ ಶುಡ್ ನಾಟ್ ವೇಟ್ ಫಾರ್ ಸಂಬಡಿ ಟು ಡೂ ಫಾರ್ ಅಸ್, ವಿ ಶುಡ್ ಡೂ ಫಾರ್ ಅಸ್. ಎಷ್ಟೋ ಜನರಿಗೆ ಸ್ವಾತಂತ್ರ್ಯ ಬಂದು 25-26 ವರ್ಷ ಆಯಿತು. ಸೋ ಮೆನಿ ವಿಮೆನ್ ಆರ್ ಇನ್ ವೆರಿ ಗುಡ್ ಪೊಸಿಷನ್ಸ್. ವಿ ಶುಡ್ ಟ್ರೈ ಟು ಹೆಲ್ಪ್ another woman. That's all is my take on the day. Thank you very much.